ಅಂದು ನಾನು ಕೆಲಸಕ್ಕೆ ರಜೆ ಹಾಕಿದ್ದೆ. ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಎದ್ದು ಸ್ನಾನ ಮಾಡಿ ಅಮ್ಮ ಮಾಡಿದ್ದ ತಿಂಡಿ ತಿಂದು ಹಾಗೆ ಕೂತು ಟಿವಿ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಬಂದು, ಅಮ್ಮ, ರಾಖಿ ಎಲ್ಲಾದರೂ ಹೋಗೋದು ಇದ್ದೀಯಾ ಹೇಗೆ? ನಾನು, ಹೂನ್ ಅಮ್ಮ, ಹೋಗಬೇಕು. ಯಾಕಮ್ಮ? ಅಮ್ಮ, ಹಾಗಿದ್ದರೆ ಸ್ವಲ್ಪ ಬ್ಯಾಂಕಿಗೆ ಹೋಗಿ ನನ್ನ ಪಾಸ್ ಬುಕ್ ಎಂಟ್ರಿ ಮಾಡಿಸಿಕೊಂಡು ಬಾರೋ. ನಾನು, ಸರಿ ಅಮ್ಮ, ಮಾಡಿಸಿಕೊಂಡು ಬರುತ್ತೀನಿ. ಕೊಡು. ಅಮ್ಮ ಪಾಸ್ ಬುಕ್ ತಂದು ಕೊಟ್ಟರು. ನಾನು ರೆಡಿ ಆಗಿ ಸ್ವಲ್ಪ ಆಚೆ ಹೋಗೋಣ ಅಂತ ಆಚೆ ಬಂದೆ. ನಾನು ಹೋಗಬೇಕಿದ್ದ ದಾರಿಯಲ್ಲೇ ಬ್ಯಾಂಕ್ ಇದ್ದದ್ದು. ಹಾಗಾಗಿ ಅಮ್ಮನ ಪಾಸ್ ಬುಕ್ ಎಂಟ್ರಿ ಮಾಡಿಸಿಕೊಂಡು ಹೋಗೋಣ ಅಂತ ಹೋದೆ. ಹೋಗಿ ಕೌಂಟರ್ ನಲ್ಲಿ ಪಾಸ್ ಬುಕ್ ಕೊಟ್ಟೆ. ಆದರೆ ಅವರು ರಿಪೇರಿ ಮಾಡುತ್ತಿದ್ದಾರೆ, ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳಿದ್ದರು. ಸರಿ, ಇನ್ನೇನು ಮಾಡೋದು ಅಂತ ಅಲ್ಲೇ ಇದ್ದ ಚೇರ್ ಮೇಲೆ ಕೂತುಕೊಂಡೆ. ಟೈಮ್ ಪಾಸ್ಗೆ ಅಂತ ಮೊಬೈಲ್ನಲ್ಲಿ ಫೇಸ್ಬುಕ್ ನೋಡ್ತಾ ಕೂತಿದ್ದೆ. ಆಗ ಯಾರೋ ನನ್ನ ಕೂಗಿದಂಗೆ ಆಯ್ತು. ಕತ್ತು ಎತ್ತಿ ನೋಡಿದೆ. ಆದರೆ ಮೊಬೈಲ್ ನೋಡುತ್ತಿದ್ದ ನನಗೆ ಒಂದು ಕ್ಷಣ ಯಾರು ಅಂತ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಹೇಗಿದ್ದೀಯ ರಾಖಿ ಅಂತ ಮತ್ತೆ ಕೇಳಿದ್ದಾಗಲೇ ಗೊತ್ತಾಗಿದ್ದು ಅವರು ನನ್ನ ಕಾಲೇಜ್ ಟೀಚರ್ ಭಾಗ್ಯ ಮೇಡಮ್. ನಾನು ತಕ್ಷಣ ಎದ್ದು ಅವರಿಗೆ ಗೌರವ ಕೊಟ್ಟು ನಮಸ್ಕಾರ ಮಾಡಿದೆ. ನಾನು, ಮೇಡಮ್ ನಮಸ್ಕಾರ, ಹೇಗಿದ್ದೀರಿ? ಭಾಗ್ಯ ಮೇಡಮ್, ಚೆನ್ನಾಗಿದ್ದೀನಿ ರಾಖಿ, ನೀನು ಹೇಗಿದ್ದೀಯಾ? ನಾನು, ಚೆನ್ನಾಗಿದ್ದೀನಿ ಮೇಡಮ್. ಭಾಗ್ಯ ಮೇಡಮ್, ಮತ್ತೆ ಏನ್ ಮಾಡ್ತಾ ಇದ್ದೀಯಾ? ನಾನು, ಒಂದು MNC ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೀನಿ ಮೇಡಮ್. ಭಾಗ್ಯ ಮೇಡಮ್, ತುಂಬಾ ಸಂತೋಷ ಕಣೋ. ನಾನು, ಮೇಡಮ್, ಮತ್ತೆ ನೀವು ಇನ್ನೂ ಕಾಲೇಜ್ನಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ಬೇರೆ ಕಡೆ ಮಾಡ್ತಾ ಇದ್ದೀರಾ? ಭಾಗ್ಯ ಮೇಡಮ್, ಇಲ್ಲ ರಾಖಿ, ನಾನು ಕೆಲಸ ಬಿಟ್ಟು 1 ವರ್ಷ ಆಯ್ತು. ಈಗ ಮನೆಯಲ್ಲೇ ಸ್ವಲ್ಪ ಜನಕ್ಕೆ ಟ್ಯೂಷನ್ ಹೇಳಿಕೊಡುತ್ತಿದ್ದೀನಿ. ನಾನು, ಮೇಡಮ್ ಕೂತ್ಕೊಳ್ಳಿ, ಯಾಕೆ ನಿಂತೇ ಇದ್ದೀರಾ? ಸರಿ ಅಂತ ಮೇಡಮ್ ನನ್ನ ಪಕ್ಕದ ಚೇರ್ನಲ್ಲಿ ಕೂತುಕೊಂಡರು. ನಮ್ಮ ಮಾತು ಮುಂದುವರಿಯುತ್ತಿತ್ತು. ಮೇಡಮ್ ನನ್ನ ಕ್ಲಾಸ್ಮೇಟ್ಸ್ ಬಗ್ಗೆ ಕೇಳುತ್ತಿದ್ದರು. ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳುತ್ತಿದ್ದರು. ಹೀಗೆ ಮಾತಾಡುವಾಗ, ಭಾಗ್ಯ ಮೇಡಮ್, ರಾಖಿ ನೀನು ತುಂಬಾ ಚೆನ್ನಾಗಿ ಆಗಿದ್ದೀಯ ಕಣೋ. ಕಾಲೇಜ್ನಲ್ಲಿ ಇರುವಾಗ ಸೋನಕಲು ಕಡ್ಡಿ ಹಾಗೆ ಇದ್ದೆ. ಈಗ ತುಂಬಾ ಸ್ಮಾರ್ಟ್ ಆಗಿದ್ದೀಯ. ನಾನು, ಥ್ಯಾಂಕ್ಸ್ ಮೇಡಮ್, ನೀವು ಅಷ್ಟೇ ಮೇಡಮ್. ಆಗ ಹೇಗಿದ್ದೀರೋ ಈಗಲೂ ಹಾಗೆ ಇದ್ದೀರಾ? ಭಾಗ್ಯ ಮೇಡಮ್, ಸುಮ್ಮನೆ ಇರೋ, ತಮಾಷೆ ಮಾಡಬೇಡ. ನಾನು, ಇಲ್ಲ ಮೇಡಮ್, ನಿಜವಾಗಲೂ ಇನ್ನೂ ಹಾಗೆ ಇದ್ದೀರಾ? ನನ್ನ ಮಾತಿಗೆ ಮೇಡಮ್ ನಗಾಡಿದರು. ಅಷ್ಟೊತ್ತಿಗೆ ಮೇಡಂಗೆ ಅವರ ಟೋಕನ್ ಸರದಿ ಬಂತು. ಅವರು ಎದ್ದು ಹೋದರು. ಸರಿ, ನಾನು ಕೂಡ ಮತ್ತೆ ಪಾಸ್ ಬುಕ್ ತಗೊಂಡು ಕೌಂಟರ್ ಹತ್ತಿರ ಹೋದೆ. ಅಲ್ಲಿ ಆಗಲೇ ಸಾಕಷ್ಟು ಜನ ಇದ್ದಿದ್ದರಿಂದ ಕೌಂಟರ್ನಲ್ಲಿದ್ದವನು ಪಾಸ್ ಬುಕ್ ಕೊಟ್ಟು ಹೋಗಿ, ನಾನು ಎಂಟ್ರಿ ಮಾಡಿ ಇತ್ತಿರುತ್ತೀನಿ, ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ತಗೊಳ್ಳಿ ಅಂತ ಹೇಳಿದ. ಸರಿ, ಇನ್ನೇನು ಮಾಡೋದು ಅಂತ ಪಾಸ್ ಬುಕ್ ಕೊಟ್ಟೆ. ಅಷ್ಟರಲ್ಲಿ ಮೇಡಮ್ ಹಣ ಡ್ರಾ ಮಾಡಿ ಆಗಿತ್ತು. ಮತ್ತೆ ಮೇಡಮ್ ಹತ್ತಿರ ಹೋಗಿ, ನಾನು, ಮೇಡಮ್ ಆಯ್ತಾ?
ಬ್ಯಾಂಕ್ ಕೆಲಸ. ಭಾಗ್ಯ ಮೇಡಮ್, ರಾಕಿ. ಆಯ್ತು. ನಿಂದು? ನಾನು, ಇಲ್ಲ ಮೇಡಮ್, ಪಾಸ್ಬುಕ್ ಎಂಟ್ರಿ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಬಂದು ತಗೊಳ್ಬೇಕು. ಭಾಗ್ಯ ಮೇಡಮ್, ಓಹ್ ಸರಿ, ಹಾಗಿದ್ರೆ ಮತ್ತೆ ಏನ್ ಸಮಾಚಾರ? ನಾನು, ಎಲ್ಲ ನೀವೇ ಹೇಳ್ಬೇಕು ಮೇಡಮ್. ನೀವೀಗ ಮನೆಗೇನಾ? ಭಾಗ್ಯ ಮೇಡಮ್, ಹೌದು. ಬಾ ರಾಕಿ, ನಮ್ಮ ಮನೆಗೆ. ನಾನು, ಇರಲಿ ಮೇಡಮ್, ಇನ್ನೊಂದ್ಸಲ ಯಾವಾಗಲಾದರೂ ಬರ್ತೀನಿ. ಭಾಗ್ಯ ಮೇಡಮ್, ಮತ್ತೆ ಯಾವಾಗ ಸಿಗ್ತೀವೋ ಏನೋ. ಪರವಾಗಿಲ್ಲ, ಬಾ. ನಾನು ಸರಿ ಅಂತ ತಲೆ ಆಡಿಸಿದೆ. ನಾವಿಬ್ಬರು ಬ್ಯಾಂಕಿನಿಂದ ಆಚೆ ಬಂದ್ವಿ. ನಾನು ನನ್ನ ಬೈಕ್ ಸ್ಟಾರ್ಟ್ ಮಾಡಿದೆ. ಭಾಗ್ಯ ಮೇಡಮ್ ನನ್ನ ಹಿಂದೆ ಕೂತುಕೊಂಡರು. ಅವರ ಮನೆಗೆ ದಾರಿ ತೋರಿಸಿದ್ದರು. ನಾನು ಭಾಗ್ಯ ಮೇಡಮ್ನ ಕರಕೊಂಡು ಅವರ ಮನೆಗೆ ಬಂದೆ. ಮೇಡಮ್ ಬೀಗ ತೆಗೆದು ಬಾ ರಾಕಿ, ಒಳಗೆ ಅಂದರು. ನಾನು ಒಳಗೆ ಹೋದೆ. ಕೂತ್ಕೋ ಅಂತ ಸೋಫಾ ಕಡೆ ತೋರಿಸಿದರು. ನಾನು ಸೋಫಾದಲ್ಲಿ ಕೂತೆ. 1 ನಿಮಿಷ ಬರ್ತೀನಿ ಅಂತ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದರು. ಭಾಗ್ಯ ಮೇಡಮ್, ರಾಕಿ, ಏನ್ ತಗೊಳ್ತೀಯಾ? ಕಾಫಿನಾ? ಟೀನಾ? ನಾನು ಟೀ ಅಂದೆ. ಭಾಗ್ಯ ಮೇಡಮ್, ಸರಿ 2 ನಿಮಿಷ ತರ್ತೀನಿ ಅಂತ ಅಡಿಗೆ ಮನೆಗೆ ಹೋದರು. ನಾನು ಅವರ ಮನೆ ನೋಡುತ್ತಿದ್ದೆ. ಅಲ್ಲಿ ಯಾರದ್ದೋ ಫೋಟೋಗೆ ಹಾರ ಹಾಕಿತ್ತು. ಯಾರಿರಬಹುದು ಅಂತ ತಲೆ ಕೆಡಿಸಿಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಟೀ ತಂದು ಕೊಟ್ಟರು ಮೇಡಮ್. ಭಾಗ್ಯ ಮೇಡಮ್, ತಗೋ ರಾಕಿ ಅಂತ ಬಗ್ಗಿ ಟೀ ಕೊಟ್ಟರು. ಏನೂ ಆಗದಂತೆ ಸುಮ್ಮನೆ ಟೀ ಕುಡಿಯುತ್ತಾ ಕೂತೆ. ಭಾಗ್ಯ ಮೇಡಮ್ ಇನ್ನೊಂದು ಕಪ್ ಹಿಡಿದು ನನ್ನ ಎದುರಿನ ಚೇರ್ ಮೇಲೆ ಕೂತರು. ನಾನು, ಮೇಡಮ್, ಮನೆಯಲ್ಲಿ ಯಾರೂ ಇಲ್ಲ, ಕೆಲಸಕ್ಕೆ ಹೋಗಿದ್ದಾರಾ? ಭಾಗ್ಯ ಮೇಡಮ್, ಇಲ್ಲ, ರಾಕಿ ಇದ್ದ ಒಬ್ಬ ಮಗ US ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ನಾನು, ಮತ್ತೆ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ಭಾಗ್ಯ ಮೇಡಮ್, ಸದ್ಯಕ್ಕೆ ನಾನೊಬ್ಬಳೇ ರಾಕಿ ಅಂದರು. ನಾನು ಆಶ್ಚರ್ಯದಿಂದ, ಮತ್ತೆ ಅಂಕಲ್? ಭಾಗ್ಯ ಮೇಡಮ್, ಇಲ್ಲ, ಅವರು ಹೋಗಿ 2 ವರ್ಷ ಆಯ್ತು. ನಾನು, ಏನಾಗಿತ್ತು ಮೇಡಮ್? ಭಾಗ್ಯ ಮೇಡಮ್, ಹಾರ್ಟ್ ಅಟ್ಯಾಕ್ ಅಂತ ಮುಖ ಸಪ್ಪೆ ಮಾಡಿಕೊಂಡರು. ನಾನು ಮುಂದೆ ಏನೂ ಕೇಳಲಿಲ್ಲ, ಸುಮ್ಮನೆ ಟೀ ಕುಡಿಯುತ್ತಿದ್ದೆ. ಭಾಗ್ಯ ಮೇಡಮ್, ಮತ್ತೆ ರಾಕಿ ಯಾವಾಗ ಮದುವೆ? ನಾನು, ಅಯ್ಯೋ ಮೇಡಮ್, ಇನ್ನು ಈಗ ತಾನೇ ಒಳ್ಳೆ ಕೆಲಸ ಸಿಕ್ಕಿದೆ, ಸ್ವಲ್ಪ ಟೈಮ್ ಆಗಲಿ ನೋಡೋಣ. ಭಾಗ್ಯ ಮೇಡಮ್, ಅದ್ಯಾಕೋ ನೀವು ಹುಡುಗರೆಲ್ಲ ಹಾಗೆ ಹೇಳ್ತೀರಾ? ಓದಿದ್ದೀರಾ, ಒಳ್ಳೆ ಕೆಲಸ ಇದೆ, ಮತ್ತೆ ಏನು ನಿಮಗೆ ಮದುವೆ ಮಾಡಿಕೊಳ್ಳೋಕೆ ಎಷ್ಟು ವಯಸ್ಸು? ನಾನು, 27. ಮೇಡಮ್. ಭಾಗ್ಯ ಮೇಡಮ್, ಮತ್ತೆ ಇದು ಒಳ್ಳೆ ಟೈಮ್ ಮದುವೆ ಆಗೋಕೆ. ಸುಮ್ಮನೆ ಫ್ರೆಂಡ್ಸ್ ಪಾರ್ಟಿ ಮೋಜು ಮಸ್ತಿ ಅಂತ ಬೇಡದದ್ದನ್ನ ಮಾಡೋಕೆ ಹೋಗಬೇಡಿ, ತಿಳಿತಾ? ನಾನು, ಅಯ್ಯೋ ಹಾಗೇನೂ ಇಲ್ಲ ಮೇಡಮ್. ಭಾಗ್ಯ ಮೇಡಮ್, ನನಗೆ ಗೊತ್ತಿಲ್ವಾ ನಿಮ್ಮ ಹುಡುಗರ ಕತೆ ಅಂತ ಸ್ಮೈಲ್ ಕೊಟ್ರು. ನಾನು ಸುಮ್ಮನೆ ಕೂತಿದ್ದೆ.
ಭಾಗ್ಯ ಮೇಡಮ್, ಯಾಕೋ ರಾಕಿ ಗರ್ಲ್ ಫ್ರೆಂಡ್ಸ್ ಇಲ್ಲವೂ ಗಿವು ಏನೂ ಇಲ್ವೇನೋ? ನಾನು, ಇಲ್ಲ ಮೇಡಮ್. ಅದೆಲ್ಲ ನಮಗೆ ಎಲ್ಲಿ? ಭಾಗ್ಯ ಮೇಡಮ್, ಯಾಕೋ ಹಾಗೆ ಹೇಳ್ತೀಯಾ? ಏನಾಗಿದೆ ನಿನಗೆ? ಒಳ್ಳೆ ಮೈಕೈ ತುಂಬಿಕೊಂಡು ಬಾಹುಬಲಿ ತರ ಇದೀಯಾ ಅಂತ ನಗುತ್ತಾ ಹೇಳಿದರು. ನಾನು ಸಂಕೋಚದಿಂದ ಏನೂ ಮಾತಾಡದೆ ಸುಮ್ಮನೆ ಸ್ಮೈಲ್ ಮಾಡಿದೆ. ಮೇಡಮ್ ಟೀ ಕಪ್ ತಗೊಂಡು ಹೋಗಿ ಅಡಿಗೆ ಮನೆಯಲ್ಲಿ ಇತ್ತು ಬಂದು ನನ್ನ ಪಕ್ಕದಲ್ಲೇ ಕೂತುಕೊಂಡರು. ಹಾಗೆ ಅದು ಇದು ಅಂತ ನಮ್ಮ ಮಾತು ಮುಂದುವರೆಸಿದೆವು. ಹಾಗೆ ಮಾತಾಡುವಾಗ ಆಗಾಗ ನನ್ನ ಕಣ್ಣುಗಳು ಮೇಡಮ್ ದೇಹದ ಮೇಲೆ ಹರಿದಾಡುತ್ತಿತ್ತು. ನನ್ನ ನೋಡಿ ಬಿಟ್ಟರು. ನಾನು ಸುಮ್ಮನೆ ಬೇರೆಡೆ ಕಣ್ಣು ಹಾಯಿಸಿದೆ. ಆದರೆ ಮೇಡಮ್ ಏನೂ ಹೇಳಲಿಲ್ಲ. ಭಾಗ್ಯ ಮೇಡಮ್ ನಮಗೆ ಕಾಲೇಜಿನಲ್ಲಿ ಕೆಮಿಸ್ಟ್ರಿ ಹೇಳಿಕೊಡುತ್ತಿದ್ದರು. ಆಗ ನಾವುಗಳು ಭಾಗ್ಯ ಮೇಡಮ್ ಕ್ಲಾಸ್ ಅಂದ್ರೆ ಮಿಸ್ ಮಾಡದೆ ಹೋಗುತ್ತಿದ್ದೆವು. ಯಾಕೆ ಅಂದ್ರೆ ಭಾಗ್ಯ ಮೇಡಮ್ ತುಂಬಾ ಬ್ಯೂಟಿ. ಪಾಠಕ್ಕಿಂತ ಮೇಡಮ್ ಬ್ಯೂಟಿ ನೋಡಲು ನಾವು ಕ್ಲಾಸಿಗೆ ಹಾಜರ್ ಆಗುತ್ತಿದ್ದೆವು. ಬೆಳ್ಳನೆಯ ಮೈ, ದಪ್ಪನೆಯ. ಆಗಲೇ ಅವರ ವಯಸ್ಸು 35 ಆಗಿದ್ದರೂ ಇನ್ನು 28 ಹರೆಯದ ಬ್ಯೂಟಿ ಅಂತೆ ಕಾಣುತ್ತಿದ್ದರು. ಅವರಿಗೆ ಮದುವೆಯಾಗಿದೆ ಅಂತ ಯಾರಿಗೂ ನಂಬೋಕೆ ಆಗುತ್ತಿರಲಿಲ್ಲ. ಅವರ ಮಾಂಗಲ್ಯ ನೋಡಿದ್ದಾಗ ಮಾತ್ರ ನಿಜ ಅಂತ ತಿಳಿಯುತ್ತಿತ್ತು. ಕ್ಲಾಸಿನಲ್ಲಿ ಕೆಲವು ಸ್ಟೂಡೆಂಟ್ಸ್ ಅಂದ್ರೆ ಅವರಿಗೆ ಸ್ವಲ್ಪ ಹೆಚ್ಚು ಪ್ರೀತಿ ಇತ್ತು. ಅವರಲ್ಲಿ ನಾನೂ ಒಬ್ಬ ಆಗಿದ್ದೆ. ಓದಿನಲ್ಲಿ ಸುಮಾರಾಗಿದ್ದ ನಾನು ಅವರ ಸಬ್ಜೆಕ್ಟ್ನಲ್ಲಿ ಮಾತ್ರ ಚೆನ್ನಾಗಿ ಓದುತ್ತಿದ್ದೆ. ಹಾಗಾಗಿ ನನ್ನ ಮೇಲೆ ಸ್ವಲ್ಪ ಜಾಸ್ತಿನೇ ಲವ್ವು. ಹೀಗೆ ನಾನು ಒಂದು ಕ್ಷಣ ಕಾಲೇಜಿನ ದಿನಗಳನ್ನ ನೆನಪಿಸಿಕೊಳ್ಳುತ್ತಿದ್ದಾಗ ಭಾಗ್ಯ ಮೇಡಮ್, ಹೇ ರಾಕಿ, ಎಲ್ಲಿ ಕಳೆದು ಹೋಗಿದ್ದೋ? ನಾನು ಗಾಬರಿಯಿಂದ, ಮೇಡಮ್, ಏನಿಲ್ಲ. ಭಾಗ್ಯ ಮೇಡಮ್, ಹೇಳು ರಾಕಿ, ಏನ್ ಯೋಚಿಸುತ್ತಿದ್ದೆ? ನಾನು, ಏನಿಲ್ಲ ಮೇಡಮ್, ಕಾಲೇಜ್ ದಿನಗಳು ನೆನಪು ಆಯ್ತು ಅಷ್ಟೇ. ಭಾಗ್ಯ ಮೇಡಮ್, ಓ ಹೌದಾ? ಕಾಲೇಜಿನಲ್ಲಿ ಎಷ್ಟೆಲ್ಲ ತರಲೆ ಮಾಡಿದ್ರಿ ಅಲ್ವಾ? ನಾನು ನಗಾಡುತ್ತಾ, ಹೌದು ಮೇಡಮ್. ಭಾಗ್ಯ ಮೇಡಮ್ ಮತ್ತು ನಾನು ಹಳೆಯ ಕಾಲೇಜೆ ದಿನಗಳ ಬಗ್ಗೆ ಮಾತಾಡುತ್ತಾ ಇದ್ವಿ. ಆಗ ಭಾಗ್ಯ ಮೇಡಮ್, ನೀವುಗಳು ಎಷ್ಟು ಪೋಲಿಗಳು ಅಂತಾನೂ ನನಗೆ ಗೊತ್ತು ಅಂತ ಒಂದು ಸ್ಮೈಲ್ ಕೊಟ್ರು. ನಾನು, ಯಾಕೆ ಮೇಡಮ್, ನಾವೇನು ಹಾಗೆ ಇರಲಿಲ್ಲವಲ್ಲ. ಭಾಗ್ಯ ಮೇಡಮ್, ಹೌದು ಹೌದು, ನಿಮ್ಮೆಲ್ಲ ಆಟಗಳು ನನಗೆ ಗೊತ್ತಿಲ್ಲ ಅಂತ ಅಂದುಕೊಂಡ್ರಾ? ನಾನು ಆಶ್ಚರ್ಯದಿಂದ, ಏನ್ ಆಟ ಮೇಡಮ್? ಭಾಗ್ಯ ಮೇಡಮ್ ನನ್ನನ್ನ ಹೇಗೆ ನೋಡ್ತಾ ಇದ್ರಿ? ಏನೇನು ನೋಡ್ತಾ ಇದ್ರಿ? ಯಾವಾಗ ನೋಡ್ತಾ ಇದ್ರಿ? ಎಲ್ಲಾನು ಗೊತ್ತು ಕಣೋ, ನನ್ನ ತೊಡೆ ನೋಡಿಲ್ವಾ? ನಾನು, ಅದು ಸಾರಿ ಮೇಡಮ್, ಕ್ಷಮಿಸಿ. ಭಾಗ್ಯ ಮೇಡಮ್, ನಾನು ನಿಮ್ಮನ್ನ ಅವತ್ತಿನಿಂದಾನೇ ಕ್ಷಮಿಸಿಕೊಂಡು ಬಂದಿದ್ದೀನಿ ಕಣೋ. ಇನ್ನು ಏನು ಕ್ಷಮಿಸೋದು? ನಾನು, ಸಾರಿ ಮೇಡಮ್, ಇನ್ನೊಂದ್ ಸಲ ಮಾಡೋಲ್ಲ. ಭಾಗ್ಯ ಮೇಡಮ್, ಪರವಾಗಿಲ್ಲ ಬಿಡೋ. ಇವಾಗ
ನೋಡದೆ ಇನ್ಯಾವಾಗ ನೋಡ್ತೀಯಾ? ನಾನು ಆಶ್ಚರ್ಯದಿಂದ. ಮೇಡಮ್. ಭಾಗ್ಯ ಮೇಡಮ್ ನನ್ನ ಕೈ ಹಿಡಿದು. ನಾನು ಮೇಡಮ್. ಭಾಗ್ಯ ಮೇಡಮ್, ರಾಕಿ ಒಂದು ವಿಷಯ ಕೇಳ್ತೀನಿ. ನಿಜ ಹೇಳ್ತೀಯಾ? ನಾನು ಕೇಳಿ ಮೇಡಮ್. ಏನ್ ಅದು? ಭಾಗ್ಯ ಮೇಡಮ್, ನಾನು ಈಗಲೂ ಅಷ್ಟೇ ಚೆನ್ನಾಗಿ ಕಾಣ್ತೀನಾ? ನಾನು ಆಶ್ಚರ್ಯದಿಂದ. ಹೌದು ಮೇಡಮ್. ನಿಜವಾಗಲೂ ಈಗಲೂ ನೀವು ಹಾಗೇನೇ ಇದ್ದೀರಾ? ಸ್ವಲ್ಪಾನೂ ಬ್ಯೂಟಿ ಕಡಿಮೆಯಾಗಿಲ್ಲ. ಭಾಗ್ಯ ಮೇಡಮ್ ನಾಚಿ ನೀರಾದರು. ನನ್ನ ಒಂದು ತರ